ದಶಕಗಳ ಹಿಂದಿನ ಬರಗಾಲ ಕರುನಾಡನ್ನೇ ಆವರಿಸಿದ್ಯಾ ಅನ್ನುವಂತ ಆತಂಕ ಶುರುವಾಗ್ತಾ ಇದೆ. ಮಳೆಗಾಲದಲ್ಲೇ ಒಣಗಿ ಹೋಗ್ತಾ ಇದೆ ಜಲಮೂಲಗಳು. ಸರಿಯಾದ ಪ್ರಮಾಣದಲ್ಲಿ ಮುಂಗಾರು ಎಂಟ್ರಿ ಕೊಟ್ಟಿದ್ರೆ ಇಷ್ಟೊತ್ತಿಗಾಗಲೇ ಎಲ್ಲವೂ ಸರಿ ಹೋಗ್ತಿತ್ತು. ಆದ್ರೀಗ ಮಳೆಗಾಲ ಕೈಕೊಟ್ಟಿರುವುದರಿಂದಾಗಿ ಬಿತ್ತನೆ ಕಾರ್ಯದಲ್ಲಿ ತೊಡಗಬೇಕಾಗಿದ್ದಂತ ರೈತರಿಗೆ ಬರದ ಭೀತಿ ಆವರಿಸಿಕೊಂಡಿದೆ. ನೇರಳೆ ಹಣ್ಣುಗಳು ಕೊಟ್ಟ ಭೀಕರ ಬರಗಾಲದ ಮುನ್ಸೂಚನೆ ಎನ್ನುವಂತ ಸಂಶಯಗಳು ಮೂಡ್ತಾ ಇದೆ. ಮಳೆಗಾಲ ಆರಂಭ ಆಗಿ 15 ದಿನಗಳೇ ಕಳೆದಿದೆ. ಆದರೆ ನಿರೀಕ್ಷೆಯಂತೆ ಮಳೆ ಸುರಿತಾ ಇಲ್ಲ. ಮಳೆಯನ್ನೇ ನಂಬಿ ಬಿತ್ತನೆ ಮಾಡಿದಂತ ಅನ್ನದಾತರು ಕಣ್ಕಣ್ ಬಿಡುವಂತಾಗಿದೆ. ಬಾರೋ ಬಾರೋ ಮಳೆರಾಯ ಅಂತ ಮೊರೆ ಇಡ್ತಿದ್ದಾರೆ. ಬರಡಾಗಿರೋ ಭೂಮಿ, ಒಣಗುತ್ತಿರೋ ಮೊಳಕೆ ಹೊಡೆದ ಬೀಜಗಳು, ಬೆಳೆಗಳ ರಕ್ಷಣೆಗೆ ಪರದಾಡ್ತಾ ಇರುವ ಅನ್ನದಾತರು, ಇದೆಲ್ಲ ಮುಂಗಾರು ಮುನಿಸು ಸೃಷ್ಟಿಸಿರುವ ಕರಾಳ ದೃಶ್ಯಗಳು. ಮುಂಗಾರು ಮುನಿಸು, ಒಣಗುತ್ತಿರೋ ಬೆಳೆಗಳು. ಅನ್ನದಾತರ ಸ್ಥಿತಿ ಅಧೋಗತಿ, ಬರಸಿಡಿಲ ಆತಂಕ. ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಕೊಟ್ಟು 15 ದಿನಗಳೇ ಕಳೆದಿವೆ. ಆದರೆ ವಾಡಿಕೆಯಂತೆ ಮಳೆಯಾಗಿಲ್ಲ. ವರುಣ ದೇವನನ್ನ ನಂಬಿ ಬೆಳೆ ಮಾಡಿದ್ದ ರೈತರು ಆಕಾಶ ನೋಡುವಂತಾಗಿದೆ. ಮುಂಗಾರು ಮಾಯವಾಗಿದ್ದು ಅನ್ನದಾತರನ್ನ ಸಂಕಷ್ಟಕ್ಕೆ ದೂಡಿದೆ. ಬಾಗಲಕೋಟೆ ತಾಲೂಕಿನ ಸೀಗಿಕೇರಿ ಗ್ರಾಮಸ್ಥರು ಮಳೆ ನಂಬಿ ಈರುಳ್ಳಿ ಬಿತ್ತನೆ ಮಾಡಿದ್ದಾರೆ. ಆದರೆ ಮಳೆ ಇಲ್ಲದೆ ಮೊಳಕೆನೇ ಒಡೆಯಲಿಲ್ಲ. ಬಿತ್ತನೆ ಮಾಡಿ 15 ದಿನ ಕಳೆದ್ರೂ ಒಂದೇ ಒಂದು ಮಳೆ ಹನಿಯೂ ಇಲ್ಲ. ಕುಂಟಿಯಿಂದ ಹರಗಿ ಬೆಳೆ ತೆರವು ಮಾಡ್ತಾ ಇದ್ದಾರೆ. ಈಗಲಾದರೂ ಮಳೆರಾಯ ಕರುಣೆ ತೋರಲಿ ಅಂತ ಬೇಡ್ಕೊಳ್ತಿದ್ದಾರೆ. ಮತ್ತೊಂದು ಕಡೆ ಧಾರವಾಡ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಮಳೆ ಚೆನ್ನಾಗಿ ಸುರಿದಿತ್ತು. ರೈತರು ಕೂಡ ಬಿತ್ತನೆ ಕಾರ್ಯ ಮುಗಿಸಿದ್ದಾರೆ. ಇನ್ನೇನು ಬೀಜಗಳು ಮೊಳಕೆ ಹೊಡೆದವು ಅನ್ನುವಷ್ಟರಲ್ಲಿ ಮಳೆ ಮುನಿಸಿಕೊಂಡಿದೆ. ಇದರಿಂದ ಮೊಳಕೆಯಲ್ಲೇ ಬೆಳೆಗಳು ಒಣಗ್ತಾ ಇವೆ. ಇನ್ನು ವಿಜಯಪುರ ಜಿಲ್ಲೆ ಮೇಲೂ ವರುಣದೇವ ಮುನಿಸಿಕೊಂಡಿದ್ದಾನೆ. ಪೂರ್ವ ಮುಂಗಾರು ಮಳೆ ಚೆನ್ನಾಗಿ ಆಗಿದ್ರಿಂದ ರೈತರು ಸಾಲ ಸೋಲ ಮಾಡಿ ಬಿತ್ತನೆ ಕಾರ್ಯ ಮಾಡಿದ್ರು. ಉತ್ತಮ ಫಸಲು ಬರಲಿ ಅಂತ ಹರಕೆ ಕಟ್ಕೊಂಡಿದ್ರು. ಆದ್ರೀಗ ಅನ್ನದಾತರ ಕನಸುಗಳು ಕಮರಿವೆ. ಮಳೆ ಇಲ್ಲದೆ ಬಿತ್ತನೆ ಮಾಡಿದ್ದ ಬೆಳೆಗಳು ಒಣಗುತ್ತಿವೆ. ಮಳೆ ಇಲ್ಲದೆ ಬೆಳೆ ನಾಶಪಡಿಸಿದ ಅನ್ನದಾತ. ಹಾವೇರಿ ಜಿಲ್ಲೆಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮುಂಗಾರು ಮಳೆ ಆಗ್ತಾ ಇಲ್ಲ. ಮುಂಗಾರು ಮುನಿಸಿನಿಂದಾಗಿ ರೈತರು ಕಂಗೆಟ್ಟಿದ್ದಾರೆ. ನೊಂದಿರುವ ಹಾನಗಲ್ ತಾಲೂಕಿನಲ್ಲಿ ರೈತರು ಬೆಳೆಗಳನ್ನ ನಾಶಪಡಿಸಿದ್ದಾರೆ. ಗುಡ್ಡದ ಮತ್ತಿಹಳ್ಳಿಯ ಬಸಯ್ಯ ಹಿರೇಮಠ ಎಂಬ ರೈತ 3 ಎಕರೆಯಲ್ಲಿ ಬೆಳೆದಿದ್ದ ಮೆಕ್ಕೆಜೋಳವನ್ನ ನಾಶ ಮಾಡಿದ್ದಾನೆ. ಸರ್ಕಾರಗಳು ರೈತರ ನೆರವಿಗೆ ಬರಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ಮಳೆಗಾಗಿ ಅನ್ನದಾತರಿಂದ ಸಪ್ತ ಭಜನೆ. ಯಾದಗಿರಿ ಜಿಲ್ಲೆಯಲ್ಲಿ ಮಳೆ ಮಾಯವಾಗಿದ್ದು ಗುರುಮಠಕಲ್ ತಾಲೂಕಿನ ಯಲ್ದೇರಿ ಗ್ರಾಮದವರು ಮಳೆಗಾಗಿ ದೇವರ ಮೊರೆ ಹೋಗಿದ್ದಾರೆ. ಆಂಜನೇಯ ದೇವಸ್ಥಾನದಲ್ಲಿ ಶಿವನ ಹೆಸರಿನಲ್ಲಿ ಸಪ್ತ ಭಜನೆ ಆರಂಭಿಸಿದ್ದಾರೆ. ಸರ್ವಧರ್ಮದ ಜನರು ಒಟ್ಟಾಗಿ ಶಿವನ ಮೊರೆ ಹೋಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಗದಗ ತಾಲೂಕಿನ ತಗಡೂರು ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. 30ಕ್ಕೂ ಹೆಚ್ಚು ಮನೆಗಳಿರುವಂತಹ ಈ ಪುಟ್ಟ ಗ್ರಾಮದಲ್ಲಿರುವುದು ಒಂದೇ ಒಂದು ಬೋರ್ವೆಲ್. ಆದರೆ ಬೋರ್ವೆಲ್ ಇಂದ ಬರುವಂತಹ ನೀರಿನಲ್ಲಿ ಫ್ಲೋರೈಡ್ ಅಂಶ ಹೆಚ್ಚಾಗಿದ್ದು ಇದನ್ನೇ ಬಳಕೆ ಮಾಡುವಂತಹ ಅನಿವಾರ್ಯತೆ ಕೂಡ ಉಂಟಾಗಿದೆ. ಈ ನೀರೇನಾದರೂ ಬಳಕೆ ಮಾಡುವುದರಿಂದ ಮಕ್ಕಳು, ವೃದ್ಧರು ಅನಾರೋಗ್ಯಕ್ಕೆ ತುತ್ತಾಗುವ ಆತಂಕ ಕೂಡ ಹೆಚ್ಚಾಗಿದೆ. ಗ್ರಾಮ ಪಂಚಾಯಿತಿಗೆ ಎಷ್ಟೇ ಮನವಿ ಮಾಡಿದ್ರೂ ಕೂಡ ಸ್ಪಂದನೆಯೇ ಸಿಗ್ತಿಲ್ಲ. JJM ಯೋಜನೆ ಮೂಲಕ ಮನೆ ಮನೆಗೆ ನಳ್ಳಿಯನ್ನು ಹಾಕಿ ನೀರನ್ನು ಬಿಡಲಾಗ್ತಾ ಇದೆ. ಆ ಯೋಜನೆ ಕೂಡ ಜಾರಿಯಾಗಿಲ್ಲ ಅಂತ ನಿವಾಸಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ನಮಗೆ ನೀರಿಂದ ಭಾಳ ಸಮಸ್ಯೆ ಆಗೈತ್ರಿ. ಗಟರ್ ನೀರ ಕುಡಿಯೋದಾಗೈತ್ರಿ. ನಮಗೆ ಒಟ್ಟು ನೀರಿಂದ ಅನುಕೂಲ ಮಾಡಿಕೊಡ್ಬೇಕ್ರಿ. ನಮಗೆ ಮನೆಗೆ ನಳ ಕೊಡ್ಬೇಕ್ರಿ. ನಮಗೆ ಕರೆಂಟು ಹಿಂಗೆ ವಯರ್ ಎಲ್ಲ ಹಿಂಗೆ ಎಳೆ ಬಿದ್ದವ್ರಿ. ಮಳೆಗಾಲ ಬಿಟ್ರೆ ನಮಗೆ ಸಮಸ್ಯೆ ಆಗತ್ತೆ ರೀ. ಇವಕ್ಕೆ ಚುಚ್ಚು ಅವಕ್ಕೆಲ್ಲ ಬಟನ್ ಹಾಕ್ಬೇಕ್ರಿ. ಅವಕ್ಕೆ ಒಟ್ಟು ಇದನ್ನ ಮಾಡಂಗಿಲ್ಲ ರೀ ಪಂಚಾಯತಿಯರು. ಒಟ್ಟು ಹೊಂಬಳದಾಗ ಏನು ಸವಲತ್ತು ಐತ್ರಿ ಎಲ್ಲ ಸವಲತ್ತು ಆಗ್ಬೇಕ್ರಿ. ನಮಗೆ ದಾರಿದು ಅದೆಲ್ಲ ಅಲ್ಲಿ ಅಡ್ಡಾಡಕ್ಕೆ ಸತ್ಯ ದಾರಿ ಇಲ್ರಿ. ಟ್ಯಾಂಕಿನ ಕಡೆಗೆ ರೀ ನೀರಿಂದ ಸಮಸ್ಯೆ ಐತೆ ನೋಡ್ರಿ. ನಮ್ಗೆ ನದಿ ನೀರು ಕೊಡ್ಬೇಕ್ರಿ. ಇಲ್ಲಿಗೆ ಮನೆಗೆ ನಳ ಹಾಕಿ ನೀರು ಚಲೋ ಇಲ್ರಿ. ಇವು ನೀರು ಒಟ್ಟು ಕಳಕ್ಕೆ ನೀರು ಬರ್ತೈತ್ರಿ. ಅದು ನೀರು ಹಳ್ಳಿ ಪುಟ್ಟಿತೈತ್ರಿ. ಅದು ನೀರು ಬೋರ್ ಆ ಕಳಕ್ಕೆ ಗಟ್ರಕ್ಕೆ ಹಚ್ಚಿ ಬೋರ್ ಹಾಕ್ಯಾರ್ರಿ. ಅದು ನೀರು ಅದ ಜಗ್ಗತ್ರಿ. ಅದು ನೀರು ಜಗ್ಗಿ ವಾಂತಿ ಚರ್ಗಿ ತೊಗೊಂಡ್ರಿ. ನಮ್ಗೆ ಮತ್ತೆ ನಳ ಇಲ್ರಿ, ಏನಿಲ್ರಿ. ಅದ ಒಂದ ನಳ ಅದ್ರಿ. ಅದ ಬೋರ್ ನೀರು ರೀ. ಎಲ್ಲ ದನಕ್ಕೆ ಮನುಷ್ಯರಿಗೆ ಎಲ್ಲದಕ್ಕೆ ಅದ ರೀ. ದನಕ್ಕನೇ ಇಲ್ರಿ. ಹ್ಞೂ ರೀ, ಅವನ್ನ ಕುಡಿತೀವ್ರಿ. ಮತ್ತು ನಮ್ಗೆ ನೀರೇ ಇಲ್ರಿ. ಎಲ್ಲಿ ಇದಾವ ಅದ ಒಂದರಿ. ಈ ಸಾಲಿಗೆ ಆಯ್ತು, ಈ ಊರಿಗೆ ಇಡೇ ಊರಿಗೆ ಅದ ಒಂದರಿ. ಆ ನೀರಿಂದ ಭಾಳ ಸಮಸ್ಯೆ ಆಗೈತೆ ರೀ. ನಮಗೆ ನದಿ ನೀರು ಟ್ಯಾಂಕ್ ಕಟ್ಟಿಸಿ ನಮಗೆ ನದಿಲಿದ್ದ ಮನೆಗೆ ನಳ ಕೊಡ್ಬೇಕು ರೀ.